ಹೇಳಿದಕ್ಕೆ ಸ್ವಲ್ಪ ನಮ್ಮಷ್ಟಕ್ಕೆ ನಾವೇ ಅದನ್ನು ಕರಗತ ಮಾಡ್ಕೋಬೇಕು. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. जिनको कभी न जानो वो हमसे हम उनसे कभी ना मिले. जो मिले चलने लगे मोहब्बत के जैसे सिलसिले, अरमान ऐसे दिल में खिले जिनको कभी न जानो वो हमसे हम उनसे कभी ना मिले. कैसे मना दिल जानो पता करे क्या करे, कैसे उन्हें मैं पुकारूं. नजर में कुछ हम कुछ तो हो जाते हैं गुम, नैनों से बसे रिमझिम रिमझिम हम पे प्यार का संग खड़े कहना ही क्या ये रंग मंजम में सजन गए. चलने लगे मोहब्बत के जैसे सिलसिले, अरमान ऐसे दिल में खिले तुझको खुमार डरता है ऐसे. आज मिले ऐसी खुशी जो मुझे दुनिया मेरी. ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಶ್ರೀಧರ್ ಸರ್ ಅವರಿಗೆ ಗಿಡವನ್ನು ನೀಡಿದಂತಹ ಜಾಂಬವ ಗಂಗಾಧರ ಸರ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ರೂವಾರಿಗಳನ್ನ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಪಿ ಸುಧಾಕರ್ ಅವ್ರಿಗೆ ನಮ್ಮ ಅಧ್ಯಕ್ಷರು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ನೀಡ್ತಾ ಇದ್ದಾರೆ, ಅವರ ಕಾಣಿಕೆ ನಮ್ಮ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳಾದ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ನಮ್ಮ ಅಧ್ಯಕ್ಷರು ಕೊಡ್ತಾ ಇದ್ದೀವಿ. ಪತ್ರಿದೇವಿ ಅವರು ಇವರು ಗೃಹ ಇಲಾಖೆ ಕಾರ್ಯಕ್ರಮ ಸ್ವಲ್ಪ ಭಿನ್ನವಾಗಿದೆ. ಯಾಕೆಂದ್ರೆ ಪ್ರಶ್ನವರು ರೂವಾರಿಗಳನ್ನ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಪಿ ಸುಧಾಕರ್ ಅವ್ರಿಗೆ ನಮ್ಮ ಅಧ್ಯಕ್ಷರು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತಿದ್ದೀನಿ. ಶಶಿಧರ್ ಅವರು ಕಾರ್ಯಕ್ರಮ ಸ್ವಲ್ಪ ಭಿನ್ನವಾಗಿದೆ. ಯಾಕೆಂದ್ರೆ ಪ್ರಶ್ನವರು ಎಲ್ಲ ಅಭಿನಂದನೆ ಚಪ್ಪಾಳೆ ಜಗದೀಶ್ ಅವ್ರಿಗೆ ಮೂಡ್ ಬನ್ನಿ ಅಂತ ಹೇಳ್ಕೊಡ್ತೀನಿ. ಈ ಕಾರ್ಯಕ್ರಮ ಆಗಲಿಕ್ಕೆ ಕೊಂಡಿ ಅಂತ ಹೇಳ್ತಿರಲ್ಲ, ಮೂಲ ಕಾರಣವಂತರು ನಮ್ಮ ಜಗದೀಶ್ ಸರ್ ಅವರು. ಯಾಕೆಂತಂದ್ರೆ ಅವ್ನು ಎಲೆ ಮರ ಕಾಯ್ತಿದ್ದೀನಿ ಸರ್. ಅವರು ಯಾವುದೇ
ಯಾವುದೇ ಥರದ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಸಂಗೀತ ಮತ್ತು ಸಂಸ್ಕೃತಿ ಬೆಳಿಬೇಕು ಉಳಿಬೇಕು ಅನ್ನೋ ಉದ್ದೇಶಕ್ಕೆ. ಮತ್ತು ನೋಡಿ, ಈಗ ಸರ್ಕಾರಿ ನೌಕರರು ಅಧಿಕಾರಿಗಳು ಅವ್ರು ನೀವು ಸರ್ ಹೇಳಿದಾಗೆ ಅವರು, ಆದರೆ ಅವರು ನೌಕರರ ವಾಣಿ ಅನ್ನುವಂತಹ ಒಂದು ಮ್ಯಾಗ್ಝಿನ್ ಏನು ತಗೊಂಡ್ಬರ್ತಿದ್ದಾರೆ ಅದು ಅವರ ಸ್ವಂತ ಪ್ರಯತ್ನ. ಹಲವಾರು ದಶಕಗಳಿಂದ, ಹಲವಾರು ಅಂದರೆ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಯ್ತಾ ಜಗದೀಶ್? 40 ಇಯರ್ಸ್ ಆಯ್ತಾ? 40 ವರ್ಷಗಳಿಂದ ನೌಕರರ ವಾಣಿ ಮ್ಯಾಗ್ಝಿನನ್ನು ತರ್ತಿದ್ದಾರೆ ಅಂದರೆ ನಾವು ನಿಜಕ್ಕೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಯಾಕೆಂದರೆ ಇವತ್ತು ನಿನ್ನೆ ಹುಟ್ಟುವಂಥ ಪೇಪರು ನಾಳಿದ್ದಿರಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿ ಮಧ್ಯದಲ್ಲಿ ಮಾಧ್ಯಮದಲ್ಲಿ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸಿ ಒಂದು ಮ್ಯಾಗ್ಝಿನನ್ನು ತಂದು, ಮತ್ತು ಅವರು ಮಜಾ ಅಂದರೆ 40 ವರ್ಷಗಳಿಂದ ಅವರು ಮಾಧ್ಯಮದಲ್ಲಿದ್ದಾರೆ. ಅವ್ರು ಮೆಂಬರ್ ಆಗಿದ್ದು ಮೊನ್ನೆ ಜಗದೀಶ್ ಅವರು. ಸೊ ಜಗದೀಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮಾತಾಡೋದು ಸಾಕಷ್ಟಿದೆ. ಅವರ ಈ ಒಂದು ಕೊಡುಗೆಯನ್ನು ಖಂಡಿತವಾಗಿಯೂ ಕೂಡ ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಅಭಿನಂದಿಸುತ್ತೆ. ಧನ್ಯವಾದಗಳು ಜಗದೀಶ್ ಅವರೇ. ಮತ್ತು ಇವತ್ತು ಸಚಿವಾಲಯದ ಒಂದು ನೌಕರರು ಈ ಒಂದು ಸಂಗೀತ ಸಂಜೆಯನ್ನು ನಡೆಸ್ಕೊಡ್ತಿರುವಂಥದ್ದು ನಿಜಕ್ಕೂ ಕೂಡ ಸಂಭ್ರಮ ಪಡುವಂತಹ ವಿಚಾರ. ಯಾಕೆಂದರೆ ನಾನು ಕೂಡ ಒಂದು 25 ವರ್ಷ ಸಚಿವಾಲಯದ ವರದಿಗಳಿಗಾಗಿ ವಿಧಾನಸೌಧ MS ಬಿಲ್ಡಿಂಗು ಎಲ್ಲ ಕಡೆನೂ ನಾನು ಅಡ್ಡಾಡಿದ್ದೇನೆ. ಅಲ್ಲಿ ಹಿಂಗೆ ಫೈಲ್ ಇಟ್ಕೊಂಡು ಫೈಲ್ ಮುಂದೆ ಕೂತ್ಕೊಳ್ತವ್ರು ಅವ್ರು ಇದ್ರೊಳಗೆ ಇನ್ನು ಯಾವಾಗಲೂ ಅವರು. ಅಂತಹ ಒಂದು ಪರಿಸ್ಥಿತಿ ಮಧ್ಯದಲ್ಲೂ ಕೂಡ ಈ ರೀತಿ ಒಂದು ಸಂಗೀತವನ್ನು ತಮ್ಮ ಸ್ಟ್ರೆಸ್ಗೋಸ್ಕರ, ಮಾನಸಿಕ ಒತ್ತಡವಾದ ಒಂದು ನಿವಾರಣೆಗೋಸ್ಕರ ಸಂಗೀತದ ಮೊರೆ ಹೋಗಿ ನಾರಾಯಣ ದಾರಿ ದೂರ ನಿತ್ಯವು ಅವತರಿಪ ಸತ್ಯಾವತಾರ, ನಿತ್ಯವು ಅವತರಿಪ ಸತ್ಯಾವತಾರ. ಬಾಯಿಲಿ ಸಂಭವಿಸುತ್ತಿದ್ದೆನ್ನ ಹೃದಯದಲ್ಲೇ, ಬಾಯಿಲಿ ಸಂಭವಿಸುತ್ತಿದ್ದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲಿ ಸಂಭವಿಸುತ್ತಿದ್ದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ವೇಗವಾಗಿ ಭಗವಾಗಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲಿ ಸಂಭವಿಸುತ್ತಿದ್ದೆನ್ನ ಹೃದಯದಲ್ಲಿ ನೀಡಿರುವುದು 3 ದಿವಸ, ಒಳಿತು ಮಾಡು ಮನಸ ನೀಡಿರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ನಿನ್ನ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀಡಿರುವುದು 3 ದಿವಸ, ಒಳಿತು ಮಾಡು ಮನಸ ನೀಡಿರುವುದು 3 ದಿವಸ. ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸದಾ ಮೇಲು ನಿನಗೆ ಒಳಿತು ಮಾಡು ಮನಸ ನೀಡಿರುವುದು 3 ದಿವಸ, ಒಳಿತು ಮಾಡು ಮನಸ ನೀಡಿರುವುದು 3 ದಿವಸ.
ಪಕ್ಷಿ ಹಾರು ತನಕ ಕಳಚಯ್ಯ ಮಾಯದ ತೊಡೆಯ ಮುಕ್ತಿ ಹೊಂದಾಗ ಯಾಕೆ ಬಡ್ದಾಟಿ ತಮ್ಮ ಯಾಕೆ ಬಡ್ದಾಟಿ ತಮ್ಮ ಯಾಕೆ ಬಡ್ದಾಟಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚೆ ನೀನು ಗರಿಯೇ ತಮ್ಮ ಕಣ್ಣ ಮುಚ್ಚೆ ಮಣ್ಣ ಮುಚ್ಚೆ ನೀನು ಗರಿಯೇ ತಮ್ಮ ಕಣ್ಣ ಮುಚ್ಚೆ ಮಣ್ಣ ಮುಚ್ಚೆ ಯಾಕೆ ಬಡ್ದಾಟಿ ತಮ್ಮ ಯಾಕೆ ಬಡ್ದಾಟಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚೆ ನೀನು ಗರಿಯೇ ತಮ್ಮ ಕಣ್ಣ ಮುಚ್ಚೆ ಮಣ್ಣ ಮುಚ್ಚೆ ನೀನು ಗರಿಯೇ ತಮ್ಮ ಕಣ್ಣ ಮುಚ್ಚೆ ಮಣ್ಣ ಮುಚ್ಚೆ ದೂರದ ಆ ಬೆಟ್ಟದ ಸೌಂದರ್ಯ ನೋಡೋಣವೇನೋ ಏಕೆ ಎಂದು ಕೇಳೋರಿಲ್ಲ ಬೇಡ ಎಂದು ಹೇಳೋರು ಸರಿಸಲಿದ್ದಾರೆ. ಜೈಲಲ್ಲೋಗಿ ಸಂಗೀತ ಹೇಳ್ಕೊಡ್ತಾ ಇದ್ರು ಅವರು. ಅಂದ್ರೆ ಸಂಗೀತನ ಸೊ ಅವರ ಒಂದು ಸೇವೆನ ನಾವೆಲ್ಲ ನೋಡಿ ಅವರ ಒಂದು ನಿಜವಾಗ್ಲೂ ಬಹಳ ನಿಜವಾದ ಸಂಗೀತ ಸಾಧ್ಬಿಟ್ಟು ಬಹಳ ಖುಷಿ ಆಯ್ತು ಸರ್. ನಿಜವಾಗ್ಲೂ ನಿಮ್ಮ ಸಂಗೀತ ಯಾನ ಇರ್ತಕ್ಕಂಥ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರು ಹವ್ಯಾಸಿ ಗಾಯಕರು ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಅವರು ಅಷ್ಟು ಚೆನ್ನಾಗಿ ಒಂದು ಗಿಡವನ್ನು ನೀಡೋ ಮುಖಾಂತರ ಅವರಿಗೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ನಾವು ನಾಚಬೇಕು. ಯಂಗ್ಸ್ಟರ್ಸ್ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಆಶೀರ್ವಾದದ ಚಪ್ಪಾಳೆ ಬೇಕು. ನಮ್ಮ ಪ್ರೆಸ್ ಕ್ಲಬ್ದಲ್ಲೂ ಕೂಡ ಅವರು ಸಲ ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ಕೊಟ್ಟಿದ್ರು. ಸುಧಾಕರ್ ಅವರು ಹಾಡಬೇಕಾದ್ರೆ ನನಗೆ ಅದೇ ನೆನಪಾಯ್ತಲ್ಲ. ಇನ್ಫ್ಯಾಕ್ಟ್ ನಿಜಕ್ಕೂ ಕೂಡ ಸುಧಾಕರ್ ಅವರಲ್ಲಿ ಈ ಮಟ್ಟದ ಒಂದು ಕಲೆ ಇದೆ ಅನ್ನುವಂಥದ್ದು ಮತ್ತು ಈ ವಾಯ್ಸ್ ವೇರಿಯೇಷನ್ಸ್ ನನಗೆ ನಿಜಕ್ಕೂ ಕೂಡ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಸುಧಾಕರ್ ಆ ವೇರಿಯೇಷನ್ಸ್ ತುಂಬಾ ಕಷ್ಟ ಅದು ಬರುವಂಥದ್ದು. ಅದು ಆ್ಯಕ್ಚುಲಿ ಸುಮಾರು ಜನ ಟ್ರೈ ಇದೆ. ಅದೇ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾರೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ವಿನೂತನವಾಗಿ ಬರ್ತೀರಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಕೆಲವು ಹಾಡು ಹಾಡ್ತಾರೆ. ನಿಮ್ಮ ಎಲ್ಲರ ಮೆಚ್ಚಿನ ನಮ್ಮ ಸುಧಾಕರ್ ಅವರು ಇನ್ನೂ 2 ಹಾಡು, ಅದು ಸಿ ಅಶ್ವಥ್ ಅವ್ರ ಹಾಡನ್ನ ಇನ್ನೂ 2 ಹಾಡಬೇಕು ಅಂತ ಕೋರಿಕೆ ಬಂದಿದೆ. ಅವ್ರು ಹಾಡ್ತಾರೆ.
ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಥ್ಯಾಂಕ್ ಯು ಸರ್.